ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಮುಂಜಾನೆಯೇ ಬಂದು ಅಶುಭ ಸುದ್ದಿ, ಡಿ ಸುಧಾಕರ್ ಅವರು ಸಾವನ್ನಪ್ಪಿದ್ದಾರೆನ್ನುವಂತಹ ಸುದ್ದಿ. ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ನಿಜವಾಗ್ಲೂ ನೋವಿನ ಸಂಗತಿ. ಅವರ ಆರೋಗ್ಯ ಸರಿ ಇಲ್ಲ ಅಂದಾಗಲೇ ನಮಗೆ ಬಹಳ ಬೇಸರ ಆಯ್ತು. ಕಳೆದ 15-20 ದಿವಸಗಳಲ್ಲಿ ಅವರು ವೆಂಟಿಲೇಟರ್ ಇದ್ದಾರೆ ಅಂತಕ್ಕಂಥದ್ದನ್ನು ಕೇಳಿದಾಗ ಬಹಳ ನೋವಾಯ್ತು. ನನಗೆ ಬಹಳ ಆತ್ಮೀಯ ಸ್ನೇಹಿತರು ಕೂಡ. ಬಹಳ ಒಂದು ರೀತಿಯ ಸೌಮ್ಯವಾದಿ, ರಾಜಕಾರಣದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಜನರ ಮಧ್ಯದಲ್ಲಿ ಬೆರೆತು ಬಾಳತಕ್ಕಂತ ಒಬ್ಬ ವ್ಯಕ್ತಿಯಾಗಿದ್ರು. ಅವರು ಒಂದು ರೀತಿಯಲ್ಲಿ ಹೇಳೋದಾದ್ರೆ ಜನಸಂಪರ್ಕದಿಂದಲೇ ತನ್ನ ಮನಗೆದ್ದವರು. ಅವರ ಕ್ಷೇತ್ರದಲ್ಲಿ ಈವನ್ ಅವರು ಟಿಕೆಟ್ ಸಿಗ್ಲಿಲ್ಲ ಅಂದ ಕಾಲದಲ್ಲಿ ಸ್ವತಂತ್ರವಾಗಿಯೂ ನಿಂತು ಗೆದ್ದು ಬಂದವರು. ಸ್ವತಂತ್ರವಾಗಿ ಗೆಲ್ಲೋದು ಅಂತಂದ್ರೆ ಸಣ್ಣ ವಿಷಯ ಅಲ್ಲ. ಜನರ ಜೊತೆಯಲ್ಲಿ ಅಷ್ಟೊಂದು ಸಂಬಂಧ ಇಟ್ಕೊಂಡಿದ್ದ ವ್ಯಕ್ತಿ. ಆದ್ರೆ ಆರೋಗ್ಯದ ಕಡೆ ಅವರು ಗಮನ ಕೊಡ್ಲಿಲ್ವೇನೋ. ಸೊ ಅದರಿಂದಾಗಿ ಇವತ್ತು ಇಂಥ ಪರಿಸ್ಥಿತಿಯನ್ನ ಎದುರಿಸಬೇಕಾಯ್ತು ಅವರು. ಅವರ ಕುಟುಂಬಕ್ಕೆ ಮತ್ತು ಅವರ ಎಲ್ಲ ಸಂಪರ್ಕದಲ್ಲಿದ್ದ ಅನುಯಾಯಿಗಳಿಗೆ, ಸ್ನೇಹಿತರುಗಳಿಗೆ, ಎಲ್ಲರಿಗೂ ಈಗ ಅವರ ಅಗಲಿಕೆ ಬಹಳ ದುಃಖವನ್ನು ತಂದಿದೆ. ನಾನಂತೂ ಒಂದು ಉತ್ತಮ ಸ್ನೇಹಿತನನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ನಾನು ಅಂದ್ಕೊಳ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಈ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿ ಭಗವಂತ ಎಲ್ರಿಗೂ ಕೊಡ್ಲಿ ಅಂತ ಹೇಳಿ ನಾನಾದ್ರೂ ಪ್ರಾರ್ಥನೆ ಮಾಡ್ತೇನೆ. ಸರ್, ನೀವು ಹೇಳಿದ್ರಿ ನನ್ನ ಆತ್ಮೀಯ ಸ್ನೇಹಿತರಾಗಿದ್ರು ಅಂತ. ಅವ್ರಿಗೆ ಆರೋಗ್ಯ ಸಮಸ್ಯೆ ಆದಾಗ ಏನಾದ್ರು ಹೇಳ್ಕೊಂಡಿದ್ರಾ ಸರ್ ನಿಮ್ಮ ಹತ್ರ? ಹಾಸ್ಪಿಟಲ್ಗೆ ಹೋಗಿ ನೋಡುವಂತ? ಇಲ್ಲ ಆಗ್ಲಿಲ್ಲ. ಯಾಕಂತಂದ್ರೆ ಅದನ್ನ ಯಾರನ್ನು ಬಿಡ್ತಾನೂ ಇರ್ಲಿಲ್ಲ. ನಾವು ಪ್ರಯತ್ನ ಮಾಡಿದ್ವಿ ಒಂದ್ಸಾರಿ ಹೋಗೋಣ ಅಂತ ಹೇಳಿ, ಭೇಟಿ ಮಾಡೋಣ ಅಂತಂದ್ರೆ ಇಲ್ಲ, ಅದಕ್ಕೆ ಅವಕಾಶ ಕೊಡ್ಲಿಲ್ಲ, ಅಲ್ಲಿ ಬೇಡ ಅಂತ ಹೇಳಿ. ಆ ಕಾರಣದಿಂದ ನಾವು ಹೋಗ್ಲಿಲ್ಲ. ಆದ್ರೂ ಕೂಡ ಒಬ್ಬ ಸ್ನೇಹಿತನನ್ನ ಕಳ್ಕೊಂಡಿದ್ದೇವೆ ಅಂತಕ್ಕಂಥ ದುಃಖ ಯಾರಿಗೆ ಆದ್ರೂ ಇರ್ತದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಬೇಡ್ತೇನೆ. ಹೌದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಹಳ ಹ್ಯೂಮರಸ್ ಆಗಿರ್ತಾ ಇದ್ರು, ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು ಅಂತ. ಸೊ ನಿಮ್ ಜೊತೆ ಹೇಗಿರ್ತಾ ಇದ್ರು ಸರ್? ಅವ್ರ ವ್ಯಕ್ತಿತ್ವ ಯಾವಾಗ ಎಲ್ಲರ ಬಗ್ಗೆನೂ ಅಷ್ಟೇನೆ, ಒಂಥರ ಹ್ಯೂಮರಸ್ ಮನುಷ್ಯ. ಸೊ ತಮಾಷೆಯಲ್ಲಿ ಯಾವಾಗ್ಲೂ ಮಾತಾಡ್ತಕ್ಕಂಥದ್ದು. ಅವರು ಸದನದಲ್ಲಿ ಹೆಚ್ಚು ಮಾತಾಡದೇ ಇರಬಹುದು, ಆದ್ರೆ ವ್ಯಕ್ತಿ ಹೇಗೆ ಅಂತಂದ್ರೆ ಯಾರೇ ಜೊತೆಯಲ್ಲಿ ಮಾತಾಡುವಾಗ ಒಂದು ರೀತಿಯ ನಗುಮುಖದಿಂದ ಎಲ್ಲರನ್ನು ನಗಿಸ್ತಕ್ಕಂಥ, ಹಾಸ್ಯ ಚಟಾಕಿಗಳನ್ನ ಆರಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಿದ್ರು. ಅವರ ಆ ರೀತಿಯ ವ್ಯಕ್ತಿತ್ವ. ಅದರಲ್ಲೂ ಒಬ್ಬರು ಜೈನ್ ಸಮುದಾಯದವರವರು. ಹೆಚ್ಚು ಸಂಖ್ಯೆ ಇಲ್ಲದ ಕಡೆಯಲ್ಲೂ ಕೂಡ ಜನರನ್ನ ಮೆಚ್ಚಿಸಿ ಗೆಲ್ತಕ್ಕಂಥದ್ದು ಸುಲಭನ ಮಾತಾಗಿರ್ಲಿಲ್ಲ. ಆ ಕಾರಣದಿಂದ ಜನಮೆಚ್ಚಿದ ಒಬ್ಬ ಮಗನಾಗಿ ಆ ಕ್ಷೇತ್ರದ ಜನರಿಗೆ ಒಂದು ನಾಯಕನಾಗಿ ಬೆಳೆದು ಈ ಹಂತಕ್ಕೆ ಬಂದ್ರು. ಆದ್ರೆ ಭಗವಂತನವ್ರನ್ನ ಇಷ್ಟು ಬೇಗ ಕರ್ಕೊಳ್ತಾರೆ ಅಂತ ಯಾರು ಅಂದ್ಕೊಂಡಿರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋದಕ್ಕೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಹಳ ಹ್ಯೂಮರಸ್ ವ್ಯಕ್ತಿತ್ವ ಡಿ ಸುಧಾಕರ್ ಅವರದು. ಕಲಾಪಗಳಲ್ಲಿ ಅಥವಾ ಅಧಿವೇಶನಗಳಲ್ಲಿ ಅಥವಾ ವಿಧಾನಸೌಧದಲ್ಲಿ ಮಾತನಾಡಿದ್ದು ಕಮ್ಮಿನೇ ಮಾತನಾಡ್ತಾ ಇದ್ರು. ಆದರೆ ಸ್ನೇಹಿತರ ಜೊತೆ ಅಥವಾ ಅವರ ಒಡನಾಟ ಇರುವಂಥವರ ಜೊತೆಯಲ್ಲಿ ಬಹಳ ಹ್ಯೂಮರಸ್ ಆಗಿ ಮಾತನಾಡ್ತಾ ಇದ್ರು. ಒಳ್ಳೆ ಆತ್ಮೀಯ ಸ್ನೇಹಿತನನ್ನ ಕಳ್ಕೊಂಡು ದುಃಖ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಅವರ ರಾಜಕೀಯ ಪಯಣದ ಬಗ್ಗೆ ಹೇಳ್ತಾ ಇದ್ರು. ಅಂದರೆ ಪಕ್ಷವನ್ನ ಬಿಟ್ಟು ಹೊರಗಡೆ ಬಂದು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂಥವರು. ಜೊತೆಗೆ ಜೈನ ಸಮುದಾಯದ ಜನರ ಸಂಖ್ಯೆ ಕಮ್ಮಿ ಇರುವಂತಹ ಜಾಗದಲ್ಲಿ ಅವರು ಗೆಲುವನ್ನು ಸಾಧಿಸಿದ್ರು ಅಂತ ಕೂಡ ಹೇಳ್ತಾ ಇದ್ರು. ಅಂದರೆ ಹಿರಿಯೂರು ಕ್ಷೇತ್ರ ಹಾಗೂ ಚಳ್ಳಕೆರೆ ಕ್ಷೇತ್ರ, ಚಿತ್ರದುರ್ಗದ ಚಳ್ಳಕೆರೆ ಹಾಗೂ ಹಿರಿಯೂರು ಕ್ಷೇತ್ರ, ಜೈನ ಸಮುದಾಯದವರು ಅಲ್ಲಿ
ಅತಿ ಕಡಿಮೆ ಜನ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಅಂದರೆ ತನ್ನ ಸಮುದಾಯದ ಜನ ಕಡಿಮೆ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಅವರು ಗೆಲುವನ್ನು ಸಾಧಿಸಿದವರು. ಹಾಗಾಗಿ ಆ ಕ್ಷೇತ್ರ ತನ್ನ ಮಗನನ್ನು ಕಳೆದುಕೊಂಡಿದೆ ಅನ್ನುವಂತಹ ಮಾತನ್ನು ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರು. ಏನು ಮೂಲತಃ ಡಿ ಸುಧಾಕರ್ ಅವರು ಉದ್ಯಮಿಯಾಗಿದ್ರು. ಅವರ ತಂದೆ ದಶರಥಯ್ಯ ಅವರ ಜೊತೆ ಸೇರಿ ಒಂದು ಡಿಸ್ಟಿಲರಿಯನ್ನು ಆರಂಭಿಸಿದ್ರು. ಅವರು ಪದವಿ ಶಿಕ್ಷಣವನ್ನು ಮುಗಿಸಿದ ನಂತರ ಬಿಸ್ನೆಸ್ ಕಡೆ ಮುಖ ಮಾಡಿದ್ರು. ಅಬಕಾರಿ ಗುತ್ತಿಗೆಯನ್ನು ಪಡೆದುಕೊಂಡು ದೊಡ್ಡ ಮಟ್ಟದಲ್ಲಿ ವ್ಯವಹಾರವನ್ನು ಆರಂಭಿಸಿದ್ರು. ಅಬಕಾರಿ ಕಾಂಟ್ರಾಕ್ಟರ್ನಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ರಾಜಕೀಯಕ್ಕೆ ಅದಾದ ನಂತರ ಅವರು ಹೆಜ್ಜೆಯನ್ನು ಇಟ್ಟಿದ್ದು. ಇನ್ನು ಅದಾದ ನಂತರ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಕಾಲಿಟ್ಟಿದ್ರು. ನೆಲಮಂಗಲ ಹಾಗೂ ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ರು. ಸಿವಿಲ್ ಹೆಲ್ತ್ ಹೆಸರಲ್ಲಿ ಸ್ವಂತ ಬಿಸ್ನೆಸ್ ಅನ್ನು ಕೂಡ ನಡೆಸ್ತಾ ಇದ್ರು. ಇನ್ನು ಚಳ್ಳಕೆರೆ ನಗರದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಆ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರದ ನೆರವನ್ನು ಕೂಡ ನೀಡಿದ್ರು. ಚಳ್ಳಕೆರೆ ಹೊಯ್ಸಳ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಕೂಡ ಆಗಿದ್ರು. ಜೊತೆಗೆ ಪಾರ್ಶ್ವನಾಥ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರೂ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಇನ್ನು ಡಿ ಸುಧಾಕರ್ ಅವರಿಗೆ ರಾಜಕೀಯದಲ್ಲಿ ಗುರು ಅಂತ ಹೇಳಿದ್ರೆ ಅದು ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಡಿ ಸುಧಾಕರ್ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಡಿಕೆಶಿ ಜೊತೆ ಆಪ್ತರಾಗಿ ಕೂಡ ಅವರ ಜೊತೆ ಒಳ್ಳೆ ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿದ್ರು. 62 ವರ್ಷ ವಯಸ್ಸಿನ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮೊದಲಿಗೆ ಮೊಣಕಾಲಿನಲ್ಲಿ ಅವರಿಗೆ ಸಮಸ್ಯೆ ಕಾಣಿಸಿಕೊಂಡಿತ್ತು. ಹಾಗಾಗಿ ಆಸ್ಪತ್ರೆಯ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಸೂಚಿಸಿದ್ರು. ಹಾಗಾಗಿ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಅಂತ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆದರೆ ಶಸ್ತ್ರಚಿಕಿತ್ಸೆ ನಂತರ ಅವರಿಗೆ ಶ್ವಾಸಕೋಶದಲ್ಲಿ ಸೋಂಕು ಕಾಣಿಸ್ಕೊಂಡಿತ್ತು. ಹಾಗಾಗಿ ಕಿಮ್ಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಮುಂದುವರೆಸಿದ್ರು. ಅದಾದ ನಂತರ ಆರೋಗ್ಯ ಸ್ವಲ್ಪ ಗಂಭೀರವಾದಂತಹ ಹಿನ್ನೆಲೆಯಲ್ಲಿ ಅವರನ್ನು ಕಿಮ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆಯನ್ನು ನೀಡಲಾಗಿತ್ತು. ಅವರು ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರಲ್ಲೂ ಕೂಡ ಆತಂಕ ಹೆಚ್ಚಾಗಿತ್ತು. ಆ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು ಡಿ ಸುಧಾಕರ್ ಅವರು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಅಂತ ತಿಳಿಸಿದ್ರು. ಆದರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಚಿವ ಡಿ ಸುಧಾಕರ್ ಸಾವನ್ನಪ್ಪಿದ್ದಾರೆ. ಕಳೆದ 1 ತಿಂಗಳಿನಿಂದ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ 3:15ರ ಸುಮಾರಿಗೆ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.